ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇನ್ನೂ ಕೂಡ ಇವತ್ತು ಮಾರ್ಕೆಟು ಏನು ಒಂದು ಇಂಪಾರ್ಟೆಂಟ್ ಲೆವೆಲ್ಗಳು ಇಲ್ಲಿಂದ ಬ್ರೇಕ್ ಆದರೆ ಮುಂದೆ ಕೋವಿಡಿಂದ ಮುಂಚೆಯಿಂದ ಬಂದಿರುವಂಥ ಲೆವೆಲ್ಗಿಂತ ಕೆಳಗಡೆ ಬಂದಿದೆ. ಒಂದು ಹಾರಿಜಾಂಟಲ್ ಒಂದು ಬಾಕ್ಸ್ ಏನು ಮಾಡಿತ್ತು, ಬಸ್ ಸ್ಟ್ಯಾಂಡ್ ಮಾಡಿತ್ತು, ಅದನ್ನ ಬಿಟ್ಟು ಆಚೆ ಬರ್ತಾ ಇದೆ ಅಂತ ಮಾತಾಡಿದ್ವಿ. ಆದರೆ ಇವತ್ತು ಕೊನೆಯ ಮೂಮೆಂಟಲ್ಲಿ ಒಂದು ರಿಕವರಿ ಕೊಟ್ಟು, ಚೆನ್ನಾಗಿರುವಂಥ ರಿಕವರಿನ ಕೊಟ್ಟು ಒಂದು ಡೋಜಿ ಕ್ಯಾಂಡಲ್ ಅಂದರೆ ಒಂದು ಹ್ಯಾಮರ್ ಮಾಡಿ ಕ್ಲೋಸಿಂಗ್ ಆಗಿದೆ. ಈ ಹ್ಯಾಮರು ನಾಳೆ ಸಪೋರ್ಟಾಗಿ ಉಳ್ಕೊಳುತ್ತಾ ಇಲ್ವೋ ಅನ್ನೋದನ್ನು ಮಾತಾಡ್ತಾ ಹೋಗೋಣಂತೆ. ಇವತ್ತು ಆ ಒಂದು ಕ್ಯಾಂಡಲ್ ಆಗೋದಕ್ಕೆ ಕಾರಣ ಆಗಿರುವಂಥದ್ದು ಸುಮಾರು ಒಂದು ITC ಈಗ ಪಾಸಿಟಿವ್ ಆಗಿದೆ, ಡಿಮರ್ಜರ್ ನ್ಯೂಸ್ ಮತ್ತೊಂದಾಯಿತು, 440 ಅನ್ನೋದು ಗುಡ್ ಲೆವೆಲ್ ಕನ್ಸಿಡರ್ ಮಾಡೋಕ್ಕಿಂತ ಮಾತಾಡಿದ್ವಿ. ಆದರೆ ONGC ನೆನ್ನೆನೂ ಕೂಡ ಪಾಸಿಟಿವ್ ಆಗಿತ್ತು, ಇವತ್ತು ಕೂಡ ಪಾಸಿಟಿವ್ ಆಗಿದೆ. ಆಲ್ಮೋಸ್ಟ್ 2.98% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೈನರ್ ಆಗಿದೆ. ದೊಡ್ಡ ಬ್ಯಾಂಕ್ಗಳೆಲ್ಲದೂ ಕೂಡ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿತ್ತು. IT ಪಾಸಿಟಿವ್ ಆಗಿತ್ತು, ರಿಲಯನ್ಸ್ ಪಾಸಿಟಿವ್ ಆಗಿತ್ತು, ಏಷ್ಯನ್ ಪೇಂಟ್ಸ್ ಆಫ್ಟರ್ ಲಾಂಗ್ ಟರ್ಮ್ 1.82% ಅಪ್ ಮೂವ್ಮೆಂಟ್ ಬಂದಿತ್ತು. ಅಪೋಲೋ ಹಾಸ್ಪಿಟಲ್ಸು ಒಳ್ಳೆ ರ್ಯಾಲಿ ಆಗಿತ್ತು. ಈ ಒಂದು ಯಾವುದೋ HMP ವೈರಸ್ ಅಂತ ಬಂತು ಎಲ್ಲ ಅಂತ ಅಂದಾಗ ಈಗ ಗೊತ್ತಾಯಿತು ಇದು 2001ರಿಂದ ಇರುವಂಥ ವೈರಸ್ಸು, ಇದರಲ್ಲೇನು ಪ್ಯಾನಿಕ್ ಆಗಬೇಕಾಗಿಲ್ಲ ಅಂತ ಜನಕ್ಕೆ ಗೊತ್ತಾಗಿದೆ ಈಗ. ಸೊ ಹಾಗಾಗಿ ಅದು ನೋಡಿ, ಎರಡು ನ್ಯೂಸ್ ಕೂಡ್ಕೊಳುತ್ತೆ. ಅದಕ್ಕೊಂದು ಒಂದು ಅಪ್ಪರ್ ಬೇಸಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾಯಿತ್ತು, ಅಲ್ಲಿ ಬ್ರೇಕ್ಔಟ್ ಆಗಿತ್ತು ಅಂತಂದರೆ ಅದು ಮತ್ತೆ ಆಲ್ ಟೈಮ್ ಹೈ ಕಡೆಗೆ ಹೋಗಬೇಕಾಗಿತ್ತು ಮೊಮೆಂಟಮ್ ಆಗಿ, ಆದರೆ ಆಗಿಲ್ಲ, ಅಲ್ಲಿ ಫೇಲ್ಯೂರ್ ಆಯಿತು. ಅದಕ್ಕೆ ನೀವು ನ್ಯೂಸ್ನ ಪೋಣಿಸ್ಕೋಬೋದು ಯಾವ ಥರ ಅಂತ. ಸೊ 3.95% ಕರೆಕ್ಷನ್ ಬಂದಿರೋದ್ರ ಮೂಲಕ ಅಪೋಲೋ ಹಾಸ್ಪಿಟಲ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನೋಡಿದ್ರು ಕೂಡ ಸುಮಾರು ಸ್ಟಾಕ್ಗಳು ಇವತ್ತು ರೆಡ್ಡಲ್ಲೇ ಇರೋದು ಕಾಣಿಸ್ತಾ ಇದೆ. LNT ಮೈಂಟ್ರಿ IT ಸ್ಟಾಕು ಅದು ಇವತ್ತಿನ ಟಾಪ್ ಗೇನರ್ ಆಗಿದೆಯಲ್ಲ, ಗೇಲ್ ಇದೆ ನೋಡಿ 2.43%. ಗೇಲ್ ಇವತ್ತು ಪಾಸಿಟಿವ್ ಆಗಿ ಬಂದಿದೆ. ಸುಮಾರು ಬಜಾಜ್ ಹೌಸಿಂಗ್ ಫೈನಾನ್ಸ್, ಬಜಾಜ್ ಹೋಲ್ಡಿಂಗ್ ಇದು, ಬಜಾಜ್ ಹೌಸಿಂಗ್ ಫೈನಾನ್ಸು, ಬೇರೆ ಕಂಪ್ನಿಗಳು PFC REC ಅದನ್ನೆಲ್ಲ ಕೇಳಿದ್ರೆ ಇವತ್ತು ಕರೆಕ್ಷನ್ ಬಂದಿದೆ. ಖಂಡಿತವಾಗ್ಲೂ ಈ ಕಂಪ್ನಿಗಳು ಲಾಂಗ್ ರನ್ನಲ್ಲಿ ಕರೆಕ್ಷನಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ ಒಳ್ಳೆಯ ಲೆವೆಲ್ ಆಗಿರುತ್ತೆ. ಅದನ್ನ ನಾಳೆ ಮಾತಾಡ್ತಾ ಹೋಗೋಣ. ಇವತ್ತು ಮಾತಾಡ್ತಾ ಇರೋಂಥ ಸ್ಟಾಕ್ಗಳು ನೀವು ಏನು ಆರ್ಡ್ರಲ್ಲಿ ಕೇಳಿದ್ರು ಆ ಆರ್ಡ್ರಲ್ಲಿ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಎಲ್ಲ ಇರುತ್ತೆ. ಅದು ಬಂದಾಗ ನಾವು ಮಾತಾಡ್ತಾ ಹೋಗೋಣ. ಯುನೈಟೆಡ್ ಸ್ಪಿರಿಟ್ಸು ನ್ಯೂ ಇಯರ್ ಎಲ್ಲ ಮುಗೀತು, 3% ಕರೆಕ್ಷನ್ ಬಂದಿದೆ. ಯುನೈಟೆಡ್ ಸ್ಪಿರಿಟ್ಸ್ ಸ್ಟಾಕ್, ಆಲ್ಕೋಹಾಲ್ ರಿಲೇಟೆಡ್ ಸ್ಟಾಕ್ ಅದು. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದು ಈಗ ಇನ್ನೊಂದು ಟ್ರೆಂಡ್ ಲೈನ್ ಅಂತ ತಿಳ್ಕೊಬೋದಾ ನೋಡಿ. ಇಲ್ಲಿಂದ ಮೌಸ್ ಅಲ್ಲಿ ಆಗುತ್ತೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ ನೋಡಿ. ಈ ರೀತಿಯಾಗಿ ಇಲ್ಲಿ ನೋಡ್ಕೊಂಡ್ರೆ ಇಲ್ಲೊಂದು ಬೇಸ್ ಇದೆ, ಇಲ್ಲೊಂದು ಬೇಸ್ ಇದೆ ಅಲ್ವಾ. ಸೊ ಇದಕ್ಕೆ ಒಂದು ಟ್ರೆಂಡ್ ಲೈನ್ ಹೇಳ್ಕೊಂಬೋಣ ಇವಾಗ. ಈ ಟ್ರೆಂಡ್ ಲೈನ್ ಹಾಕೊಂಡ್ರೆ ನಮಗೆ ನೋಡಿ ಒಂದು 3 ಪಾಯಿಂಟನ್ನು ಟಚ್ ಆದರೆ ನಾವು ಒಳ್ಳೆ ಟ್ರೆಂಡ್ ಲೈನ್ ಅಂತ ಕರಿಬೋದು. ಸೊ ಇಲ್ಲಿ ನಮಗೊಂದು 3 ಪಾಯಿಂಟ್ ಟಚ್ ಆಗ್ತಾ ಇದೆ ಇವಾಗ. ಸೊ ಇದು ಒಂದು ಈಗ ರೇಂಜ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮೇಲೆ 24,000 ಅಲ್ಲಿಂದನೇ ಶಾರ್ಪ್ ಸೆಲ್ಲಿಂಗ್ ಕೂಡ ಬಂದಿದ್ದಂಥದ್ದು, ಅದ್ರ ಒಳಗಡೆ ಆಗ್ತಾ ಇರುವಂಥ ಇಂಟರ್ನಲ್ ಕ್ಯಾಂಡಲ್ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿದೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಹ್ಯಾಮರ್ ಅಂತಲ್ಲ, ಆದರೂ ಅಲ್ಲಿಂದ ನೋಡಿ ಮಾರ್ಜಿನ್ ಏನಾಯಿತು, ಪಾಸಿಟಿವ್ ಆಗಾಯಿತು, ಆಮೇಲೆ ದೊಡ್ಡದಾಗಿ ರಿಕವರಿ ಬರ್ತಾ ಹೋಯಿತು. ಇವತ್ತು ಕ್ಲೀನ್ ಹ್ಯಾಮರ್ ಕ್ಯಾಂಡಲ್ ಇದು, ಒಂದು ಡೌನ್ ಕೆಳಗಡೆ ಬಂದು ಜೋರಾಗಿ ಒಂದು ಬೇಸ್ ಮಾಡ್ತಾ ಇದೆಯಲ್ಲ ಈ ಟ್ರೆಂಡಲ್ಲಿ. ಈ ಥರ ಇದ್ದಾಗ ಒಂದು ಹ್ಯಾಮರ್ ಬಂದಿರೋದ್ರಿಂದ ಇದನ್ನ ನಾವು ಕಾಶಿಯಸ್ ಕ್ಯಾಂಡಲ್ ಅಂತ ಅನ್ಕೋಬೇಕಂದ್ರೆ ಇಲ್ಲಿಂದೇನು ಏಕ್ದಮ್ ಫುಲ್ ರಿಕವರಿ ಆಗೋಗ್ಬಿಡುತ್ತೆ, ಫುಲ್ ಎಲ್ಲ ಚೇಂಜ್ ಆಗೋಗುತ್ತೆ ಅಂತಲ್ಲ, ಆದರೆ ಇದರ ಲೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಅದು ಸೂಚಿಸ್ತಾ ಇರುತ್ತೆ. ಅದು ಟ್ರೆಂಡ್ ಲೈನ್ ರೆಫರೆನ್ಸಲ್ಲೂ ಕೂಡ ಕೂರ್ತಾ ಇದೆ. ಹಾಗಾಗಿ ಟ್ರೆಂಡ್ ಲೈನ್ ಹಾಗೆ ಇಟ್ಕೊಂಡಿರೋಣ, ನೋಡೋಣಂತೆ. ನಾಳೆ ಅಪ್ಪಿತಪ್ಪಿ ಇದೇ ಝೋನಲ್ಲಿ ಏನಾದ್ರು ಓಪನ್ ಆಯಿತು ಅಂದರೆ 23,650ರಿಂದ 23,700 ಈ ಝೋನ್ ಏನಾಯಿತು ಕ್ಲೋಸಿಂಗ್ ಟೈಮಲ್ಲಿ ಬಂದಿದೆಯಲ್ಲ, ಈ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ನೀವು ಖಂಡಿತವಾಗ್ಲೂ ನಾಳೆ ನಿಫ್ಟಿನಲ್ಲಿ 23,500 ಅಥವಾ ಅದರ ಕೆಳಗಡೆ ಪಿಗಳನ್ನು ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಅವಾಗ ಏನಾಗ್ತಾ ಹೋಗುತ್ತೆ, ಮಾರ್ಕೆಟು ಇಲ್ಲೇ ಒಂದು ಕುಷನ್ ತಗೊಂಡು ಮೇಲ್ಗಡೆ ಹೋಗಿ ಮತ್ತೊಂದು ಉಳಿಯುವಂಥ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಗ್ಯಾಪ್ ಓಪನಿಂಗ್ ಆಯಿತು ಅಂದ್ರೂ ಕೂಡ ರ್ಯಾಲಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ ನಾಳೆ. ಬಟ್ ಬೆಸ್ಟ್ ನಾಳೆ ನಾವೇನು ಮಾಡಬೇಕು, ಯಾಕೆಂದರೆ ಇದು ಕನ್ಫರ್ಮೇಷನ್ ಇಲ್ಲ. ಇವತ್ತು ನೋಡಿ ಇನ್ನು ಡೋಜಿ ಬಂದಿದೆ, ಅಂದರೆ ಹ್ಯಾಮರ್ ಬಂದಿದೆ. ಸೊ ಇದ್ರ ಲೋ ಅಂತೂ ಇಂಪಾರ್ಟೆಂಟ್ ಆಗುತ್ತೆ, ಬ್ರೇಕ್ ಮಾಡೋಕ್ಕೆ ಕಷ್ಟ ಇದೆ ಅಂತ ಆಗುತ್ತೆ. ಸೊ ನೀವೇನು ಮಾಡಬೇಕು, ಮೇಲ್ಗಡೆ ಈಗ ರಿಕವರಿ ರ್ಯಾಲಿ ಬರುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ನಾವು ಇಲ್ಲೇನು ಮಾಡ್ಬೋದು, ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ವಿಕ್ಸು ಇನ್ನೂ 14-15 ಹತ್ರ ಇದೆ ಅಂತಂದರೆ ಒಳ್ಳೆ ಪ್ರೀಮಿಯಮ್ಗಳೇ ನಮಗೆ ಸಿಗ್ತಾ ಹೋಗಬೇಕು, ಆ ರೀತಿ ನೋಡ್ಬೋದು. ಯಾಕಂದರೆ ಆಪ್ಷನ್ ಚೇಂಜ್ ನೋಡ್ಕೊಂಬರೋದಾದರೂ ಕೂಡ ನಾಳೆ 23,500 ಒಳ್ಳೆ ರೀತಿಯಾಗಿ ಬಿಲ್ಡಪ್ ಆಗಿದೆ ಇವಾಗ. ಅದೇ ರೀತಿಯಾಗಿ 24,000 ಇಂಪಾರ್ಟೆಂಟ್ ಆಗಿ ರೆಸಿಸ್ಟೆನ್ಸ್ ಇದೆ, ಮಧ್ಯದಲ್ಲಿ ಇದ್ದಾರೆ 23,700 800. ಬಟ್ ನಾಳೆ 800 ತನಕ ಒಂದು ಮೇಲ್ಗಡೆ ರ್ಯಾಲಿ ಸಿಗ್ಬೋದು. ಮೇಲ್ಗಡೆ ಹೋಯ್ತು ಅಂತಂದರೆ 800-850 ಅಲ್ಲಿ ತನಕ ಒಂದು ಸ್ಪೇಸ್ ಇದೆ. ಸೊ ಆ ಥರ ನೋಡಿಕೊಂಡು ಯಾವ ರೀತಿ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ಬೋದು. ಬೇಕಾದ್ರೆ ಆಪ್ಷನ್ ಚೈನು ನೋಡ್ಕೊಂಬರೋದಾದರೆ ಯಾವುದು ನಿಫ್ಟಿದು 23,500-400 ಇವಾಗ ಎಷ್ಟು ಪ್ರೀಮಿಯಮ್ ಇದೆ ಅಂತ ನೋಡೋದಾದ್ರೆ 20,500 ಅಂತ ನೀವು ನೋಡೋದಾದರೆ ಸರಿಸುಮಾರು 17 ರೂಪಾಯಿ ನಡೀತಾ ಇದೆ. ನಾಳೆ ಅದೇ ಝೋನಲ್ಲಿ ಓಪನ್ ಆಯಿತು ಅಂದರೆ ಸರಿಸುಮಾರು 14-15 ರೂಪಾಯಿ ಇರುತ್ತೆ ನಿಮಗೆ. ಸೊ ಇದು ಕೆಳಗಡೆ ಅಂದರೆ 10-15 ಪಾಯಿಂಟ್ಗಳು ಏನು ಸಿಗುತ್ತೆ ಅದನ್ನ ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಸೊ ನಾಳೆ 23,500 ಬ್ರೇಕ್ ಆಗುವಂಥದ್ದು ಕಷ್ಟ ಇದೆ, ಯಾಕೆಂತಂದರೆ ಇವತ್ತು ಬಂದಿರುವಂಥ ಮೂಮೆಂಟ್ ಕೊನೆ ಟೈಮಲ್ಲಿ ಏನು ಮೂಮೆಂಟ್ ಬಂದಿದೆಯಲ್ಲ ಇದು. ಸೊ ಇದು ಇಂಪಾರ್ಟೆಂಟ್ ಬೇಸ್ ಆಗುತ್ತೆ. 23,470-480 ಅನ್ನೋದು ಬೇಸ್ ಆಗಿ ಆ್ಯಕ್ಟ್ ಆಗ್ತಾ ಹೋಗಬೇಕು. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ ಈ ಟ್ರೆಂಡ್ ಲೈನ್ ರೆಫರೆನ್ಸ್ನ ಇಟ್ಕೊಂಡಿರೋಣಂತೆ. ಇವಾಗ ಸದ್ಯಕ್ಕೆ 24,000ದಿಂದ 23,500 ನಿಫ್ಟಿ ಕಚ್ಕೊಂಡಿದೆ ಅಂತ ನಾವು ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಅಂಥ ಒಂದು ನೋಡಿ, ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಬಂದಿತ್ತಲ್ಲ ಈ ಲೆವೆಲ್ಲು. ನೆನ್ನೆ ಯಾರು ಮೊನ್ನೆ ಎಲ್ಲ ಚಾರ್ಟ್ಸ್ ಹಾಕೊಂಡಿದ್ರೆ ಗೊತ್ತಿದೆ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಕೆಳಗಡೆ ಬಂದಿತ್ತು, ಆದರೆ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಶಾರ್ಪಾಗಿ ರಿಕವರಿ ಬಂತು. ಆ ರೀತಿ ಆಗಬೇಕು ಅಂದರೆ ಈ ಟೈಮಲ್ಲಿ ನಿಲ್ಲಬೇಕು. ಇಲ್ಲಿ ಇನ್ನೂ ಒಂದು ಹೊಸ ಲೋನ ಮಾಡೋಕ್ಕೆ ಹೋಗಬಾರ್ದು ಅಂತ ಮಾತಾಡಿದ್ವಿ. ನೆನ್ನೆ ಏನೋ ನಿಂತ್ಕೊಂಡಿತ್ತು, ಇವತ್ತೇನಾಯಿತು, ಇವತ್ತು ಲೋ ಮಾಡಿಬಿಡ್ತಿವತ್ತು, ಕೆಳಗಡೆ ಬರ್ತದೆ ವೇಗವಾಗಿ 48,500 ತನಕ ಬಂದ್ಬಿಡ್ತಿವತ್ತು. ಈ ಝೋನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಏನಾಗಿದೆ, ಕ್ಲೋಸಿಂಗ್ ಟೈಮಲ್ಲಿ ಮಾಡಿದ್ದಾರೆ ನೋಡಿ. ಯಾಕೆ ಕ್ಲೋಸಿಂಗ್ ಅನ್ನೋದು
ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಚಾರ್ಟ್ಸಲ್ಲಿ ಅಂತಂದರೆ ನಿಮಗೆ ಇಂಟ್ರಾಡೇನಲ್ಲಿ ಅಲ್ಲಿ ಬಿದ್ದೇ ಹೋಯಿತು ಅಂತ ಅನ್ನಿಸ್ತಾ ಇರ್ಬೋದು, ಆದರೆ ಕ್ಲೋಸಿಂಗ್ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಮಾರ್ಕೆಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗುತ್ತೆ. ಸೊ ಈ ಕ್ಲೋಸಿಂಗ್ ಏನಾಗಿದೆ, ತಿರ್ಗಾ ಈ ಲೆವೆಲ್ ಒಳಗಡೆ ಮೇಲ್ಗಡೆನೇ ಬಂದು ಕ್ಲೋಸಿಂಗ್ ಮಾಡಿದ್ದಾರೆ. ಸೊ ಅದರ ಅರ್ಥ ಏನು, ಈ ಲೆವೆಲಲ್ಲಿ ಇನ್ನೂ ಕೂಡ ಸಪೋರ್ಟ್ ಇದೆ ಅಂತ. ಆದರೆ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿದೆ, ಇದು ವೀಕ್ ಇರೋದು ನಿಜ, ಇನ್ನು ವಾಪಸ್ ಕೆಳಗಡೆ ಬಂದರೆ ಬರುತ್ತೆ. ಆದರೆ ಇವತ್ತು ಕೆಳಗಡೆ ಬರ್ಸೋಕ್ಕಾಗಿದೆಯಾ, ಆಗಿಲ್ಲ, ವಾಪಸ್ ತಿರ್ಗಾ ಮೇಲ್ಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ಓಕೆ, ಈ ಲೆವೆಲಲ್ಲಿ ನಾನು ಇನ್ನೂ ಮತ್ತೆ ಹುಷಾರಾಗಿ ಇರಬೇಕು ಅಂತ ನೋಡ್ತಾ ಹೋಗಬೇಕು. ಅಪ್ಪಿತಪ್ಪಿ ನಾಳೆ ಏನಾದರೂ ಸ್ಲೈಟಾಗಿ ಗ್ಯಾಪ್ ಓಪನಿಂಗ್ ಆಯಿತು, 50,000 ಈ ಥರ ಎಲ್ಲ ಆಯಿತು ಅಂದರೆ ನೋಡಿ, ಈ ಝೋನ್ಗಳನ್ನು ಈ ವಾರನೂ ಇನ್ನೂ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ನೀವು ಓದಬೇಕಾಗುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಇದು ಮುಗಿಯದ ಸವಾಲಿದು. ಇದು ಎಷ್ಟೋ ವಾರಗಳಿಂದ, ಜೂನಿಂದ ಮೇ ಆದಮೇಲೆ ಜೂನಿಂದ ಇದೇ ಲೆವೆಲಲ್ಲಿ ಇರುವಂಥದ್ದು. ಸೊ ಕೆಳಗಡೆ ಬಂದರೂ ಕೂಡ ಜೋರಾಗಿ ಮೂಮೆಂಟ್ ಬರ್ತಾ ಹೋಗುತ್ತೆ. ಮೇಲ್ಗಡೆ ಹೋದರೆ ಹೇಗೆ ನೀವು ನೋಡಬೇಕು, ಇಲ್ಲಿ ಒಂದು ಈ ಪಾಸ್ ಆಗಿದೆಯಲ್ಲ, ಈ ಪಾಸಲ್ಲಿ ಮತ್ತೆ ಈಗ ನೋಡಿ ಇಲ್ಲಿಂದ ಬಂದರೆ ನೋಡಿ ವಾಪಸ್ ಇಲ್ಲಿ ತನಕ, ಇಲ್ಲಿಂದ ಬಂದರೆ ಇಲ್ಲಿ ತನಕ, ಈ ಥರ ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಸೊ ಇದೇ ರೀತಿ ವಾಪಸ್ ಕಂಟಿನ್ಯೂಷನ್ ಆಗುತ್ತೆ. ಇಲ್ಲಿ ಈ ಟ್ರೆಂಡ್ ಲೈನ್, ಈ ಒಂದು ರೆಫರೆನ್ಸ್ ಹಾಕೊಂಡಿದ್ದೀವಲ್ಲ, ಆ ಲೈನ್ನ ಬಿಟ್ಟು ದಾಟಿ ಮೇಲ್ಗಡೆ ಹೋಗ್ತೀನಿ ಅಂದರೆ ಓಕೆ, ಮತ್ತೆ ತಿರ್ಗಾ ಇದು ಆಲ್ ಟೈಮ್ ಹೈ ಕಡೆಗೆ ಏನೊಂದು ಅಟೆಂಡ್ ಮಾಡಿತ್ತು ಅಲ್ಲಿಗೆ ಹೋಗ್ಬೋದು ಅಂತ. ಬಟ್ ಅದೆಲ್ಲ ತುಂಬ ದೂರದ ಮಾತಾಯಿತು. ಸದ್ಯಕ್ಕೆ ಮೇಲ್ಗಡೆ ಇಲ್ಲಿ ನೋಡೋದಾದರೆ 50,851 ಆ ಲೈನ್ ಏನು ಬಂದಿದೆ ಅದು ರೆಸಿಸ್ಟೆನ್ಸ್ ಆಗಿ ಅದೇ ಥರ ಕೂತಿದೆ. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿ ನಿಫ್ಟಿನಲ್ಲೂ ಕೂಡ ಒಂದು ಚಾನಲ್ನ ಹಾಕ್ಕೊಂಡಿದ್ವಿ ನಾವಲ್ವಾ. ನಿಫ್ಟಿನಲ್ಲಿ ಹಾಕ್ಕೊಂಡಿದ್ದಂಥ ಚಾನಲ್ ಅಂತಂದರೆ ನಿಫ್ಟಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಹಾಕಿದ್ದೆ ನಾನು. ನೋಡಿ, ಆ ಟ್ರೆಂಡ್ ಲೈನ್ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಈ ಟ್ರೆಂಡ್ ಲೈನ್ ಯಾವುದು, ಇಲ್ಲಿಂದ ಕೆಳಗಡೆ ಬಿತ್ತಲ್ಲ, ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಬಿದ್ದೋಯ್ತಲ್ಲ, ಆವಾಗ ನೋಡಿ ಅದು ಬಿದ್ದ ಮೇಲೆ ಆ ಟ್ರೆಂಡ್ ಲೈನ್ಗಳ ಹತ್ರನೇ ಇವಾಗ ಏನಾಗಿತ್ತು, ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗಿತ್ತು. ಒಂದ್ಸಲ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿತ್ತು, ವಾಪಸ್ ಅದನ್ನು ಕೆಳಗಡೆ ಬರ್ತಾ ಹೋಯಿತು. ಸೊ ಆ ಟ್ರೆಂಡ್ ಲೈನ್ಗೆ ಅಷ್ಟೊಂದು ಬೆಲೆ ಇಲ್ಲ ಈಗ, ಯಾಕಂದರೆ ಇಲ್ಲಿ 2 ಸಲ ಬ್ರೀಚ್ ಮಾಡಿಬಿಟ್ಟಿದೆ. ಬಟ್ ಹಿಸ್ಟಾರಿಕಲಿ ಅಂತ ನೀವು ನೋಡ್ತಾ ಬರೋದಾದರೆ ಅಲ್ಲಿ ಪಾಯಿಂಟ್ಗಳು ಟಚ್ ಆಗಿದ್ದಂಥ ಪಾಯಿಂಟ್ಗಳು ಇತ್ತು. ಈಗ ಏನಾಗಿದೆ, ಅದ್ರ ಮೇಲ್ಗಡೆ ಸ್ಲೈಟಾಗಿ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ ನಿಫ್ಟಿನಲ್ಲಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಆ ಟ್ರೆಂಡ್ ಲೈನ್ ಇನ್ನೂ ಮೇಲ್ಗಡೆ ಇದೆ ನೋಡಿ. ಬಟ್ ಆ ಟ್ರೆಂಡ್ ಲೈನ್ ಹತ್ರ ಒಂದು ಪ್ರೈಸ್ ಆಕ್ಷನ್ ಅಂತೂ ಆಗ್ತಾ ಇದೆ. ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡುತ್ತೆ, ಕೆಳಗಡೆ ಓಕೆ ಒಂದ್ಸಲ ಕೆಳಗಡೆ ಬಂತು, ಮತ್ತು ಮೇಲ್ಗಡೆ ಹೋದ್ರು ಅಲ್ಲಿ ಈಗ ಅದೇ ಲೆವೆಲಲ್ಲಿ ಸಪೋರ್ಟ್ ತಗೊತಾ ಇದೆ. ಸೊ ನೋಡೋಣ ಈ ಟ್ರೆಂಡ್ ಲೈನ್ ಎಲ್ಲಿ ತನಕ ವ್ಯಾಲಿಡ್ ಅಂತ ಇರುತ್ತೋ ಅಲ್ಲಿ ತನಕ ಇಟ್ಕೊಂತ ಹೋಗೋಣಂತೆ. ಸೊ ಇಂಟ್ರಾಡೇನಲ್ಲಿ ಮೈನ್ಯೂಟಾಗಿ ಅಬ್ಸರ್ವ್ ಮಾಡೋರು ಟ್ರೇಡ್ನ ಈ ಟ್ರೆಂಡ್ ಲೈನ್ ರೆಫರೆನ್ಸ್ನ ಕೂಡ ನೀವು ತಗೊಂತ ಹೋಗ್ಬೋದು. ಬಟ್ ಡೈಲಿ ಕ್ಯಾಂಡಲ್ ಏನಿದೆ ಆ ಟ್ರೆಂಡ್ ಲೈನು 24,000 ರೆಸಿಸ್ಟೆನ್ಸು ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಐ ಥಿಂಕ್ ಬೇರೆ ಯಾವುದು ಅಷ್ಟೊಂದು ಇವಾಗ ನೋಡೋದೇ ಇಲ್ಲ. ಬೇರೆದೆಲ್ಲದು ಇವಾಗ ಮಂತ್ಲಿ ಎಕ್ಸ್ಪೈರಿ ಆದ್ದರಿಂದ ನಾನು ವಾಲ್ಯೂಮ್ಗಳು ಕೂಡ ನೋಡಿಲ್ಲ ಇವೆಲ್ಲ. ಈಗ ವೀಕ್ಲಿ ಎಕ್ಸ್ಪೈರಿ ಇರೋದಿಲ್ಲ ಇದು. ಫಿನ್ ನಿಫ್ಟಿ ಆಗಲಿ, ಮಿಡ್ ಕ್ಯಾಪ್ ನಿಫ್ಟಿ ಆಗಲಿ, ಇದೆಲ್ಲ ನಿಮಗೆ ಡೈರೆಕ್ಟಾಗಿ ನಿಮಗೆ ಮಂತ್ಲಿ ದಿನನೇ ಸಿಗುವಂಥದ್ದು. ಸೊ ಮಂತ್ಲಿ ಎಕ್ಸ್ಪೈರಿಗಳು ಬೇರೆ ಬೇರೆ ದಿನ ಇದ್ದಿದ್ದರೆ ಆಗ ಸ್ವಲ್ಪ ಫೋಕಸ್ ಮಾಡಿದ್ದನ್ನ ಟ್ರೇಡ್ ಮಾಡ್ಬೋದಾಗಿತ್ತು. ಇವಾಗ ಮಂತ್ಲಿ ಎಕ್ಸ್ಪೈರಿಗಳಲ್ಲೂ ಕೂಡ ಎಲ್ಲದೂ ಒಂದೇ ದಿನ ಮಾಡ್ತಾರಲ್ವಾ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಇಷ್ಟರದ್ದು ಮಂತ್ಲಿ ಎಕ್ಸ್ಪೈರಿ ಈ ತಿಂಗಳ ಕೊನೆಯ ಗುರುವಾರನೇ ಆಗಿರುತ್ತೆ. ಸೆನ್ಸೆಕ್ಸು, ಬ್ಯಾಂಕ್ ಎಕ್ಸು ಅವ್ರದ್ದೆಲ್ಲ ಗುಚ್ಚ ಏನಿದೆ ಅದು ಈ ತಿಂಗಳ ಕೊನೆಯ ಮಂಗಳವಾರ ಆಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ವಾಲ್ಯೂಮ್ ಇನ್ನೂ ಕೂಡ ಕಮ್ಮಿನೇ ಆಗ್ತಾ ಹೋಗುತ್ತೆ. ಯಾಕಂದರೆ ಅವತ್ತು ಬ್ಯಾಂಕ್ ನಿಫ್ಟಿ ಜಾಸ್ತಿ ಫೋಕಸ್ ಮಾಡ್ತಾರೆ. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಸಿಗೋದು ತಿಂಗಳಿಗೆ ಒಂದೇ ಎಕ್ಸ್ಪೈರಿ. ಸೊ ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿನಲ್ಲಿ ವಾಲ್ಯೂಮ್ಗಳು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಪೊಸಿಷನ್ನ ಕ್ಯಾರಿ ಮಾಡೋರು, ಮತ್ತೊಂದು ಮಾಡೋರು ನೀವು ಪ್ಲಾನ್ ಮಾಡ್ಕೊಂಡು ಹೋಪ್ಫುಲಿ ಇದನ್ನೆಲ್ಲ ಆಚೆ ಬಂದಿರ್ತಾರೆ ಇವಾಗ. ಸೊ ಬೇರೆ ಇದರಲ್ಲಿ ಲಿಕ್ವಿಡಿಟಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಹೋಗ್ಬೋದು. ಹಾಗಾಗಿ ಅದು ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗಿ. ಹಾಗಾಗಿ ನಾವು ನಿಫ್ಟಿ ಮತ್ತು ಮಿಡ್ ಕ್ಯಾಪ್ ನಿಫ್ಟಿನ ಮಾತಾಡ್ತಾ ಇಲ್ಲ ಇವಾಗ ಡೈಲಿ ಚಾರ್ಟ್ ಟ್ರ್ಯಾಕಲ್ಲಿ. ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಮಾತಾಡೋಣ. ಮಿಕ್ಕಿದ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡು ಇಟ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಇಂಡಿಯಾ ವಿಕ್ಸ್ ಅದೇ ರೀತಿ ನೋಡ್ತಾ ಬರೋದಾದರೆ ಈಗಲೂ ಕೂಡ ನೋಡಿ ಹೈ ಲೆವೆಲಲ್ಲೇ ಇದೆ. ಇಂಡಿಯಾ ವಿಕ್ಸು ಹೈ ಲೆವೆಲಲ್ಲಿ ಇತ್ತು ಅಂತಂದರೆ ನಮಗೆ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಒಳ್ಳೇದಾಗ್ತಾ ಹೋಗುತ್ತೆ. ಯಾಕಂದರೆ ಪ್ರೀಮಿಯಮ್ಗಳು ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಔಟ್ ಆಫ್ ದ ಮನಿ ಇದ್ರೂ ಕೂಡ ನೀವು ಒಳ್ಳೆ ರೀತಿಯಾದಂಥ ಪ್ರೀಮಿಯಮ್ನ ತೊಗೊಂಡು ಹೋಗ್ಬೋದು. ಹಾಗಾಗಿ ಯಾವಾಗ ನಿಮಗೆ ತುಂಬ ಒಂದು ಇಂಡಿಯಾ ವಿಕ್ಸು ಜೋರಾಗಿದೆ ಅಂದರೆ ನೋಡಿ, ಅಂದರೆ ಒಂದು ಡೈರೆಕ್ಷನಲ್ ಮೂವ್ನು ಬರ್ತಾ ಹೋಗುತ್ತೆ. ಆ ರೀತಿ ನೀವು ಪ್ಲಾನ್ ಮಾಡಿದ್ರೆ ಡೈರೆಕ್ಷನಲ್ ಮೂವ್ನು ಕೂಡ ನೀವು ಕ್ಯಾಪ್ಚರ್ ಮಾಡ್ಬೋದು. ಇಂದ ಮನಿ ಸೆಲ್ ಮಾಡಿದ್ರು ಕೂಡ ನಿಮಗೆ ಅದು ಔಟ್ ಆಫ್ ದ ಮನಿ ಕನ್ವರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ವಿಕ್ಸು ಜಾಸ್ತಿ ಇದ್ದಾಗ ಡೈರೆಕ್ಷನಲ್ ಮೂವ್ ಆಯಿತು ಅಂದರೆ. ಇಲ್ಲ ನಾನು ಸೇಫ್ ಆಗಿರ್ತೀನಿ ಅಂತಂದ್ರೆ ನೀವು ಔಟ್ ಆಫ್ ದ ಮನಿ, ತೀರಾ ಔಟ್ ಆಫ್ ದ ಮನಿಗೆ ಹೋದ್ರೂ ನೀವು ನಿಮಗೆ ಪ್ರೀಮಿಯಮ್ಗಳು ಚೆನ್ನಾಗೇ ಸಿಗೋದ್ರಿಂದ ನೀವು ಜಾಸ್ತಿ ಕಮ್ಮಿ ರಿಸ್ಕಲ್ಲೇ ನೀವು ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅಫ್ಕೋರ್ಸ್ ಪ್ರೀಮಿಯಮ್ಗಳು ಜಾಸ್ತಿ ಇದ್ದಾಗ ಆಪ್ಷನ್ ಬಯರ್ಸಿಗೆ ಹುಷಾರಾಗಿರ್ತಾ ಹೋಗಬೇಕು. ಪ್ರೀಮಿಯಮ್ಗಳು ಕಮ್ಮಿ ಆಗಿದ್ದಾಗ ಆಪ್ಷನ್ ಬಯರ್ಸಿಗೆ ಡೈರೆಕ್ಷನ್ ಮೂವ್ಸ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಬಟ್ ಆ ರೀತಿ ಆಗುವಂಥದ್ದು ಕಮ್ಮಿ. ಇಂಡಿಯಾ ವಿಕ್ಸ್ ಜಾಸ್ತಿ ಆದಾಗಲೇ ಡೈರೆಕ್ಷನ್ ಮೂವ್ಸು ಜಾಸ್ತಿ ಸಿಗುವಂಥ ಸಾಧ್ಯತೆ. ಹಾಗಾಗಿ ತೊಗೊಂಡ್ರೂ ನೀವು ಶಾರ್ಟಾಗಿ ಪ್ರೀಮಿಯಮ್ಗಳು ಊದ್ದಲೇ ಇದ್ದಾಗ ನೋಡಿ ತೊಗೋಬೇಕು. ಬೆಸ್ಟ್ ಅಂದರೆ ಅದು ಯಾವಾಗ ಆಗುತ್ತೆ, ಅದೇ ಝೋನ್ ಎಲ್ಲಿ ಕ್ಲೋಸ್ ಆಗಿರುತ್ತೋ ಅದೇ ಝೋನಲ್ಲಿ ಓಪನ್ ಆಯಿತು ಮಾರ್ಕೆಟು ಅಂದರೆ ಆಗ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಇರುತ್ತೆ. ತುಂಬ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆಗ್ತಿದೆ, ಆವಾಗ ನೀವು ಆಪ್ಷನ್ ಬೈಯಿಂಗ್ ಮಾಡ್ತೀರಾ ಅಂತಂದರೆ ಅಲ್ಲಿ ಜಾಸ್ತಿ ಥೀಟಾ ಡಿ ಕೆ ಆಗುವಂಥ ಸಾಧ್ಯತೆಯೇ ಜಾಸ್ತಿ ಇರ್ತಾ ಹೋಗುತ್ತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಮೊದಲನೇದಾಗಿ KPI ಗ್ರೀನ್ ಬಗ್ಗೆ ಕೇಳಿದ್ದೀರಾ. KPI ಗ್ರೀನಲ್ಲಿ ನೋಡಿ ಇವಾಗ ಒಂದು ದೊಡ್ಡದಾಗಿರೋಂಥ ಕರೆಕ್ಷನ್ ಆಗೋ ಥರದ್ದು ಪೆಂಡಿಂಗ್ ಇದೆ ಅಂತ ನನಗೆ ಅನಿಸುತ್ತೆ. ಇದರಲ್ಲಿ ಏನೋ ಪ್ರಮೋಟರ್ಗಳದ್ದು ಸರಿ ಇಲ್ಲ ನೋಡಿ. 1 2 3
4 ಸಲ ಸ್ಪ್ಲಿಟ್ ಮಾಡಿದ್ದಾರೆ ಜಸ್ಟ್ ಒಂದು ಲಾಸ್ಟ್ ಇಯರಲ್ಲಿ. ಸೊ ಹಾಗಾಗಿ ಪ್ರಮೋಟರ್ಗಳು ಕೂಡ ಕಮ್ಮಿ ಆಗ್ತಾ ಬಂದಿದ್ದಾರೆ. ಈ ಇಂಪಾರ್ಟೆಂಟ್ ಲೆವೆಲ್ ಏನಿದೆ ಇದು 480 ಲೆವೆಲು, ಇದನ್ನ ಬ್ರೀಚ್ ಆಯಿತು ಅಂತಂದರೆ ಸ್ಟಾಕು 400 ತನಕ ಬರ್ತಾ ಹೋಗೋದು. ಅದು 100 ಡೇ ಮೂವಿಂಗ್ ಅವರೇಜ್ ಕೂಡ ಆಗಿರುತ್ತೆ ವೀಕ್ಲಿ ಕ್ಯಾಂಡಲಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಟ್ ರೆಕಮೆಂಡೆಡ್, ಫ್ರೆಶ್ ಅಕಮುಲೇಷನ್ ನಾಟ್ ರೆಕಮೆಂಡೆಡ್. ಗ್ರೀನ್ ರಿಲೇಟೆಡ್, ಸೋಲಾರ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗು, ಮೇಂಟೆನೆನ್ಸು, ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾರೆ ಕರೆಕ್ಟು. ಆದರೆ ಸ್ಟಾಕು ಈ ಲೆವೆಲಲ್ಲಿ ಬೇಡ ಅಂತ ಹೇಳ್ತೀನಿ. 400 ಲೆವೆಲ್ ಬಂದರೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಈ ಲೆವೆಲ್ ಬ್ರೇಕ್ ಆಯಿತು ಅಂದರೆ ಒಂದು ಕರೆಕ್ಷನ್ ಆಗುವಂಥದ್ದು ಬಾಕಿ ಇದೆ. ಈ ವೀಕಲ್ಲೂ ಕೂಡ ಒಂದು ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿರೋದು ಕಾಣಿಸ್ತಾ ಇದೆ KPI ಗ್ರೀನ್. ಅದೇ ರೀತಿಯಾಗಿ BHEL ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ನೋಡಿ, BHELನಲ್ಲಿ ಈಗಿರೋ ವ್ಯಾಲ್ಯೂಯೇಷನು ತುಂಬ ಕಾಸ್ಟ್ಲಿ ಇದೆ. 200 ಡೇ ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಆಗೋಕ್ಕೆ ವೆಯ್ಟ್ ಮಾಡ್ತಾ ಇದೆ ಡೈಲಿ ಕ್ಯಾಂಡಲಲ್ಲಿ. ಸೊ ಖಂಡಿತವಾಗ್ಲೂ 200-200ಗಿಂತ ಕೆಳಗಡೆ ಲೆವೆಲ್ಗೂ ಈ ಸ್ಟಾಕ್ ಬರ್ಬೋದು ಅಂತ ಹಿಂದೆನೇ ಕೂಡ ಮಾತಾಡಿದ್ವಿ. ಈ ಲೆವೆಲ್ 220-280 ಇದ್ದಾಗಲೇ ಮಾತಾಡಿದ್ದು ನೆನಪಿದೆ ನನಗೆ. ಸೊ ಸ್ಟಾಕು ಖಂಡಿತವಾಗ್ಲೂ ಯೋಗ್ಯ ಇಲ್ಲ ಈಗ ಬೈ ಮಾಡಲಿಕ್ಕೆ. ಆದರೆ FIIಗಳು ಯಾಕೋ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಇಟ್ಕೊಂಡು ಕೂತಂಗೆ ಕಾಣಿಸ್ತಾ ಇದೆ. ತುಂಬ ದೊಡ್ಡ ಪ್ರಮಾಣದಲ್ಲ, DIಗಳು ಎಕ್ಸಿಟ್ ಮಾಡ್ತಾ ಇದ್ದಾರೆ, ಆದರೆ FIIಗಳು ಇನ್ನೂ ಕೂಡ ಇದ್ದಾರೆ. ಸೊ ಅವ್ರು ಇರೋದ್ರಿಂದ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗಬೇಕು. ಬಟ್ ಇದರ್ ವೇಸ್ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಅಂದರೆ ಅವ್ರು ಇವತ್ತು ಸೆಲ್ ಮಾಡ್ಬೋದು, ನಾಳೆನೂ ಸೆಲ್ ಮಾಡ್ಬೋದು, ನಮಗೆ ಗೊತ್ತಿಲ್ಲ. ಅನ್ಲೆಸ್ ಇಲ್ಲಿ ಓಕೆ 200 ಈ ಲೆವೆಲಲ್ಲಿ ಬಂದು ಏನಾದ್ರು ಒಂದು ದೊಡ್ಡ ವಾಲ್ಯೂಮ್ ಆಗಿ ಟರ್ನ್ ಓವರ್ ಆಯಿತು ಅಂದ್ರೂ ನೀವು ಈ ವ್ಯಾಲ್ಯೂಯೇಷನಲ್ಲಿ ಆರ್ಡರ್ ಬುಕ್ ಚೆನ್ನಾಗಿರ್ಬೋದು, ರಿನ್ಯೂವಬಲ್ ಎನರ್ಜಿ ಮತ್ತು ಇದು ಪವರ್ ರಿಲೇಟೆಡ್ ಜೊತೆಗೆ ಡಿಫೆನ್ಸಿಗೂ ಕೂಡ ಹೆಲ್ಪ್ ಮಾಡ್ತಾ ಹೋಗ್ಬೋದು. ಅದರಿಂದ ಆ ಆ್ಯಂಗಲಿಂದ FIIಗಳು ಏನಾದರೂ ಇಲ್ಲಿ ಎದುರು ನೋಡ್ತಾ ಇರ್ಬೋದು, ಆರ್ಡರ್ಗಳು ಸಿಗ್ಬೋದು, ಮತ್ತೊಂದು ಆಗ್ಬೋದು ಅಂತ. ಬಟ್ ಅದೆಲ್ಲ ಬರಲಿ, ಆರ್ಡರ್ ಬುಕ್ ಬಂದು ಎಕ್ಸಿಕ್ಯೂಷನ್ ಆಗಲಿ. ಈಗ ಸದ್ಯಕ್ಕಿರೋ ಅಂತ ಅವ್ರದ್ದು ಏನು ಪ್ರಾಫಿಟ್ ಲಾಸ್ ನಡೀತಾ ಇದೆ, ಅವ್ರದ್ದು ಏನು ಅರ್ನಿಂಗ್ ಪರ್ ಶೇರ್ ನಡೀತಾ ಇದೆ, ಇದೆಲ್ಲದೂ ಕೂಡ ಖಂಡಿತವಾಗ್ಲೂ ರೆಡ್ ಸಿಗ್ನಲ್ ಹೇಳ್ತಾ ಇದೆ. ಈಗ ಬೈ ಮಾಡೋ ಥರ ಲೆವೆಲಲ್ಲಿ ಇಲ್ಲ BHEL. ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ರಾಜರತನ್ ವೈರಿಂಗ್ ಬಗ್ಗೆ ಹೇಳಿ ಅಂತ. ಸರಿ, ಈ ಸ್ಟಾಕ್ನ ಕವರ್ ಮಾಡಿದ್ವಿ ನಾವು, ನೀವು ಕೇಳಿದ್ರಿ ಒಂದ್ಸಲ. 550-600 ಇಂಪಾರ್ಟೆಂಟ್ ಸಪೋರ್ಟು, ಅದನ್ನ ಬ್ರೀಚ್ ಆಯಿತು ಅಂತಂದರೆ ಕೆಳಗಡೆ ಬರ್ತಾ ಹೋಗೋದು 440 ಲೆವೆಲ್ ತನಕ ಬರ್ಬೋದು ಅಂದಿದ್ವಿ. ಅಲ್ಲಿ ಬಂದು ಇವಾಗ ವಾಪಸ್ಸು ಟರ್ನ್ ಅರೌಂಡ್ ಆಗೋ ಥರ ಅನ್ನಿಸ್ತಾ ಇದೆ. ವೀಕ್ಲಿ ಕ್ಯಾಂಡಲಲ್ಲಿ ಇದು ಕಂಪ್ಲೀಟಾಗಿ ಇದು ಬುಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತ ಕರೆಯೋಕ್ಕೆ ಆಗೋದಿಲ್ಲ. ಆದರೆ ಇಲ್ಲೇನಾದರೂ ಒಂದು ಒಳ್ಳೆ ವಾಲ್ಯೂಮ್ ಬಂತು ಅಂದರೆ ಖಂಡಿತವಾಗ್ಲೂ ಒಂದು ಓವರ್ ಸೋಲ್ಡ್ ಕ್ಯಾಟಗರಿಗೆ ಬಂದಿದೆ ಸ್ಟಾಕ್. ಇವಾಗ ಒಂದು ಒಳ್ಳೆ ವಾಲ್ಯೂಮಲ್ಲಿ ಇದು 550-600 ಇದನ್ನ ಅಟೆಂಡ್ ಮಾಡೋಕ್ಕೆ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ಅವಾಗ ಪ್ಲಾನ್ ಮಾಡ್ತಾ ಹೋಗ್ಬೋದು. ಫಂಡಮೆಂಟಲಿ ಒಳ್ಳೆ ಸ್ಟಾಕು, ಒಳ್ಳೆ ಕರೆಕ್ಷನಲ್ಲಿ ಬಂದಿದೆ. ಬಟ್ ಇದರಲ್ಲಿ ಯಾರು ದೊಡ್ಡವರು ಇನ್ನೂ ಕೈ ಹಾಕೋ ಥರ ಕಾಣಿಸ್ತಾ ಇಲ್ಲ. ಸೊ ಅವ್ರು ಏನಾದ್ರು ಬಂದರು ಅಂತಂದರೆ, ಬಟ್ ಪ್ರಮೋಟರ್ಗಳು ಕಾನ್ಫಿಡೆಂಟಾಗಿ ಇದ್ದಾರೆ ಅಂತ ಅನ್ಸುತ್ತೆ ಇದರಲ್ಲಿ. ಸೊ ಬಂದಿದೆ, ವಾಲ್ಯೂಮ್ ಬಂದಿಲ್ಲ ಅಂತಲ್ಲ, ಬಟ್ ಇನ್ನೊಂದು ಸ್ವಲ್ಪ ಇದು ಕಂಟಿನ್ಯೂಷನ್ ಆಗಬೇಕು. ಸೊ ಒಂದು ಒಳ್ಳೆ ವಾಲ್ಯೂಮಲ್ಲಿ 550 ಈ ಲೆವೆಲ್ನ ಕ್ರಾಸ್ ಆಯಿತು ಅಂತಂದರೆ ಆ ಕನ್ಫರ್ಮೇಷನ್ ತೊಗೊಂಡು ಆಮೇಲೆ ನೀವು ಪ್ಲ್ಯಾನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಟಾಟಾ ಟೆಕ್ಕು 900,000 ಲೆವೆಲ್ನ ಬ್ರೀಚ್ ಆಯಿತು ಅಂತಂದರೆ ಸ್ಟಾಕು ಎಲ್ಲಿ ತನಕ ಹೋಗ್ಬೋದು ಅಂತ ಗೊತ್ತಿಲ್ಲ. ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ, ಹಾಗಾಗಿ ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. 970-900,000 ಲೆವೆಲ್ ಅಂತ ಮಾತಾಡಿದ್ವಿ ಹಿಂದೆ, ಅದು ಹಾಕಿದೆ, ಯಾಕೋ ಲೈನ್ ಹೊರಟೋಗ್ಬಿಟ್ಟಿದೆ. ಸೊ ಆ ಲೈನ್ನ ನೋಡಿ ಇಮಿಡಿಯೇಟಾಗಿ ಈಗ ಕ್ಲೀನಾಗಿ ಬ್ರೀಚ್ ಆಗಿಬಿಟ್ಟು ಕೆಳಗಡೆ ಬಂದಿರೋದು ಕೂಡ ಕಾಣಿಸ್ತಾ ಇದೆ ನಮಗೆ. ಈ ಲೆವೆಲ್ ಸರಿಸುಮಾರು ಈ ಲೆವೆಲ್ನ ಕ್ಲೀನಾಗಿ ಬ್ರೀಚ್ ಆಗಿದೆ. ಸೊ ಈಗ ಖಂಡಿತವಾಗ್ಲೂ ಒಂದು ಓವರ್ ಸೋಲ್ಡ್ ಕ್ಯಾಟಗರಿಗೆ ಬಂದಿದೆ. ಮಿಡ್ ಕ್ಯಾಪ್ IT ಕಂಪನಿ ಇದು ಟಾಟಾ ಟೆಕ್ನಾಲಜೀಸು. ಈಗ ಟ್ರಂಪ್ ಅವ್ರದ್ದು ಚೇಂಜಸ್ ಆಗುತ್ತೆ, ಪಾಲಿಸಿ ಚೇಂಜಸ್ ಆಗುತ್ತೆ, ಮತ್ತೊಂದಾಗುತ್ತೆ. ಮಿಡ್ ಕ್ಯಾಪ್ IT ಪರ್ಫಾರ್ಮ್ ಮಾಡಬೇಕು. ಯಾಕೆಂತಂದರೆ ಲಾರ್ಜ್ ಕ್ಯಾಪ್ ITಗಳು ಆಲ್ಮೋಸ್ಟ್ ಆಲ್ ಟೈಮ್ ಹೈಯಲ್ಲಿ ನಿಂತಿದೆ. ಆದರೆ ಮಿಡ್ ಕ್ಯಾಪ್ IT ತುಂಬ ಒಂದು ಆಫ್ಟರ್ ಕೋವಿಡಿಂದ, ಅಂದರೆ ಇದು 2024 ಲಿಸ್ಟ್ ಆಗಿರುವಂಥದ್ದು ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದಿದೆ. ಸೊ ಇಲ್ಲೊಂದು ಟರ್ನ್ ಅರೌಂಡ್ ಬರಬೇಕು ವಿತ್ ಒಂದು ಒಳ್ಳೆ ವಾಲ್ಯೂಮ್. ಆ ರೀತಿ ಏನಾಯಿತು ಅಂದರೆ ನೀವು ಖಂಡಿತವಾಗ್ಲೂ ಟಾಟಾ ಟೆಕ್ನಾಲಜೀಸಲ್ಲಿ ಎಂಟ್ರಿ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಮಿಡ್ ಕ್ಯಾಪ್ IT ಕಂಪನಿಗಳು ಲಾರ್ಜ್ ಕ್ಯಾಪ್ IT ಕಂಪನಿಗಳಿಗಿಂತ ಸ್ವಲ್ಪ ಕಾಸ್ಟ್ಲಿ ವ್ಯಾಲ್ಯೂಯೇಷನಲ್ಲೇ ನಡೀತಾ ಇರುತ್ತೆ. ಇಂಡಸ್ಟ್ರಿ ಆವರೇಜ್ಗಿಂತ ಸ್ವಲ್ಪ ಜಾಸ್ತಿನೇ ನಡೀತಾ ಇದೆ ಟಾಟಾ ಟೆಕ್ನಾಲಜೀಸು. ಬಟ್ ಇಲ್ಲೇನಾದರೂ ದೊಡ್ಡ ವಾಲ್ಯೂಮಲ್ಲಿ ಏನಾದರೂ ಟರ್ನ್ ಅರೌಂಡ್ ಬಂತು ಅಂತಂದರೆ ಖಂಡಿತವಾಗ್ಲೂ ಶಾರ್ಟ್ ಟರ್ಮು ಅಥವಾ ಮೀಡಿಯಂ ಟರ್ಮಿಗೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ಏನೋ ಆ ಥರದ್ದು ಕಾಣಿಸ್ತಾ ಇಲ್ಲ. ವಾಚ್ ಮಾಡ್ತಾ ಇರಿ. ಡೈಲಿ ಕ್ಯಾಂಡಲಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ವಾಲ್ಯೂಮ್ ಆಗಿ ಇಲ್ಲೊಂದು ಬೇಸ್ ಆಗಿ ಏನಾದರೂ ಟರ್ನ್ ಓವರ್ ಆಗೋಕ್ಕೆ ಶುರುವಾಯಿತು ಅಂತಂದರೆ ಆಗ ನೀವು ಆ ಕನ್ಫರ್ಮೇಷನ್ ಮೇಲೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇನ್ಫೋಸಿಸು ಇದು ಲಾರ್ಜ್ ಕ್ಯಾಪ್ IT ಕಂಪನಿ. ನೋಡಿ ಈಗ ಸ್ಟ್ರಗಲ್ ಆಗ್ತಾ ಇದೆ. ಸೊ ಲಾರ್ಜ್ ಕ್ಯಾಪ್ IT ಕಂಪನಿ ಇವಾಗ ಆಲ್ಮೋಸ್ಟ್ ಆಲ್ ಟೈಮ್ ಹೈಗೆ ಬಂದು ನಿಂತಿದೆ. ಇಲ್ಲಿ ಒಂದು ಮೇಕ್ ಆರ್ ಬ್ರೇಕ್ ಸಿಚುವೇಷನಲ್ಲಿ ಇದೆ. ಈಗ ಇದು ಯಾವಾಗ 2021-22ರಲ್ಲಿ ಮಾಡಿದ ಹೈನ ಈಗ ಬಂದು ಮಾಡ್ತಾ ಇದೆ. ಸೊ ಸಹಜವಾಗಿ ಏನಾಗಿರುತ್ತೆ, ಇದಕ್ಕೆ ಒಂದು ಪ್ರಾಮುಖ್ಯತೆ ಇದ್ದೇ ಹೋಗುತ್ತೆ. ಯಾಕೆಂತಂದರೆ ಇದು ಮಲ್ಟಿ ಇಯರ್ ಹೈ ಆಗಿದೆ ಅಲ್ವಾ. 2021ರಲ್ಲಿ ಮಾಡಿದ ಹೈನ ಈಗ ಬಂದು ಹೈ ಮಾಡ್ತಾ ಇದೆ. ಸೊ ಇಲ್ಲಿ ಏನಾದ್ರು ಬ್ರೇಕ್ಔಟ್ ಆಯಿತು ಅಂದರೆ ಒಂದು ಮೊಮೆಂಟಮ್ ಬಿಲ್ಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಮೋರೋವರ್ ಒಂದು ದೊಡ್ಡ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ. ಅದಾದಮೇಲೆ ನೋಡೋರಂತೆ. ಸದ್ಯಕ್ಕೆ ನೋಡೋಣ, ಗೊತ್ತಾಗ್ತಾ ಹೋಗುತ್ತೆ. ಐ ಥಿಂಕ್ ಇದು ಏನು ಮೂಮೆಂಟ್ ಕೊಡಬೇಕಿದೆ ಅಂತಂದ್ರೂ ಈಗ ಜನವರಿ ಎಂಡು ಡಿಸೆಂಬರಿಂದ ಇದು ಶುರು ಆಗ್ತಾ ಹೋಗಬೇಕು. ಏನು ಪಾಲಿಸಿಗಳು ಅವ್ರು ಏನೇನು ತರ್ತಾರೆ ಇಮಿಡಿಯೇಟಾಗಿ ಅದನ್ನೆಲ್ಲ ಮಾತಾಡೋರು ಇದ್ದಾರೆ. H1B ಬಗ್ಗೆ ಏನು ಮಾಡ್ತಾರೆ ನೋಡಿ. H1B ವೀಸಾ ಅಂತಂದರೆ ಇಲ್ಲಿ ಭಾರತದಲ್ಲಿರುವಂಥ ಜನರು US ಹೋಗಿ ಕೆಲಸ ಮಾಡೋಕ್ಕೆ H1B ವೀಸಾ ಬೇಕಾಗುತ್ತೆ. ಆ H1B ವೀಸಾ ತೊಗೊಳೋದ್ರಲ್ಲಿ ಇನ್ಫೋಸಿಸೇ ಹೈಯೆಸ್ಟ್ ಸ್ಥಾನದಲ್ಲಿದೆ ಅಂತ ರಿಪೋರ್ಟ್ ಬಂದಿತ್ತು. ಒಂದು ಟಾಪ್ 5 ಕಂಪ್ನಿಗಳು, ಇಂಡಿಯಾದ ಕಂಪ್ನಿಗಳಲ್ಲಿ ಯಾರು H1B ವೀಸಾ ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ಅತ್ಯಂತ ಹೆಚ್ಚು ಸ್ಥಾನ ಇರುವಂಥದ್ದು ಇನ್ಫೋಸಿಸ್ಗೆ. ಈಗೇನು ಹೇಳ್ತಾ ಇದ್ದಾರೆ, ಇದನ್ನು ನಾವು ಆಪ್ಟಿಮೈಸ್ ಮಾಡ್ತೀವಿ. ಅಲ್ಲಿ ನೋಡಿ, ಇದೇ ಕೆಲಸನ ಇಲ್ಲಿ ಇಂಡಿಯಾದವರು ಅಲ್ಲಿ ಹೋಗ್ಬಿಟ್ಟು ಮಾಡಿದ್ರೆ ಕಮ್ಮಿ ದುಡ್ಡಿಗೆ ಮಾಡ್ತಾರೆ. ಅದೇ ಅಮೆರಿಕದವ್ರನ್ನೇ ತಗೊಂಡು ಆ ಕೆಲಸನ ಮಾಡಿಸ್ಬೇಕು ಅಮೆರಿಕದಲ್ಲಿ ಅಂತಂದರೆ ಅವರಿಗೆ ಜಾಸ್ತಿ ದುಡ್ಡು ಕೊಡ್ತಾ ಹೋಗಬೇಕು. ಹಾಗಾಗಿ
ಯಾಕೆ ನಾವು ಅಲ್ಲಿಂದ ತರಿಸ್ತಾ ಇದ್ದೀವಿ, ಈ ಕೆಲಸಗಳನ್ನು ನಾವೇ ಮಾಡ್ಕೋಬೋದು, ಅದ್ರ ಬಗ್ಗೆ ಆಪ್ಟಿಮೈಸೇಷನ್ ಬಗ್ಗೆ ಇಲಾನ್ ಮಸ್ಕ್ ಅವರು, ಟ್ರಂಪು, ವಿವೇಕಾನಂದ ಸ್ವಾಮಿ ಇವರೆಲ್ಲ ಮಾತಾಡಿದ್ದು ಬಂದಿತ್ತು. ಹಾಗಾಗಿ ಅದ್ರ ಬಗ್ಗೆ ಏನು ನಿಲುವು ತೊಗೊತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಆಪ್ಟಿಮೈಸೇಷನ್ ಮಾಡಬೇಕು ಅಂದರೆ ಏನು, H1B ವೀಸಾ ಇಶ್ಯೂ ಮಾಡೋದನ್ನೇ ಕಮ್ಮಿ ಮಾಡ್ತಾರಾ, ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಆ ರೀತಿ ಆಯಿತು ಅಂತಂದರೆ ಅಲ್ಲಿರೋ ರಿಸೋರ್ಸ್ನು ಆಚೆ ಕಳಿಸೋದ್ರು ಅಂದರೆ ಇಲ್ಲಿ ಇಂಡಿಯಾದಲ್ಲಿ ರಿಸೋರ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕಂಪ್ನಿಗಳಿಗೆ ಜಾಸ್ತಿ ಅವ್ರಿಗೆ ಅವಾಗ ಏನು ಮಾಡ್ಬೋದು, ಡಾಲರಲ್ಲಿ ಜಾಸ್ತಿ ಬಿಲ್ ಮಾಡೋಕ್ಕೆ ಆಗೋದಿಲ್ಲ. ಇದರಿಂದ ರೆವೆನ್ಯೂ ಇದರೆಲ್ಲ ಇಂಪ್ಯಾಕ್ಟ್ ಬರ್ತಾ ಹೋಗ್ಬೋದು. ನೋಡೋಣ ಯಾವ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಇನ್ಫೋಸಿಸ್ಗೆ ಸದ್ಯಕ್ಕೆ ನಾಟ್ ರೆಕಮೆಂಡೆಡ್. ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡ್ಕೊಂಡಿರಿ, ಬಟ್ ಫ್ರೆಶ್ ರೆಕಮೆಂಡೇಷನ್ ನಾಟ್ ರೆಕಮೆಂಡೆಡ್ ಇನ್ಫೋಸಿಸಲ್ಲಿ. ಇದಿಷ್ಟು ಇವತ್ತು ತೊಗೊಂಡಿರೋಂಥ ಸ್ಟಾಕ್ಗಳು. ಅದೇ ಅಗೇನ್ ಆಗಿ ಗೋಲ್ಡ್ನ ಅಂತ ರಿವಿಸಿಟ್ ಮಾಡೋದಾದರೆ ಸೇಮ್ ನೋಡಿ, ಈ ಚಾನಲಲ್ಲಿ ಹೋಗ್ತಾ ಇದೆ. ಗೋಲ್ಡ್ ಈಸ್ ಲುಕಿಂಗ್ ವೆರಿ ಬುಲ್ಲಿಶ್. ಈ ಲೆವೆಲಲ್ಲಿ ಯಾವಾಗ ಬೇಕಾದ್ರೂ ಬ್ರೇಕ್ಔಟ್ ಆಗ್ಬೋದು. ಡಿಸ್ಕ್ಲೇಮರ್, ನಾನಿವತ್ತು ಗೋಲ್ಡ್ ಬೀಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಕ್ರೂಡು ಕೂಡ 6400 ಲೆವೆಲ್ ನೋಡಿ ನೆನ್ನೆ ಅಟೆಂಡ್ ಮಾಡಿತ್ತು, ಇವತ್ತು ಕೂಡ ಅಟೆಂಡ್ ಮಾಡಿದೆ. ಸೊ ಈಗ ಆ ಲೆವೆಲ್ ಬಿಟ್ಟು ಹೋಗೋಕ್ಕೆ ಆಗ್ತಾ ಇಲ್ಲ ಕ್ರೂಡಿಗೆ. ಬಟ್ 6400 ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಇಲ್ಲಿಂದ ಒಂದು 6400 ಲೆವೆಲ್ ಮತ್ತೆ ಅಟೆಂಡ್ ಮಾಡಿ ಮತ್ತೊಂದಾಗಿ ಬ್ರೇಕ್ಔಟ್ ಆಯಿತು ಅಂತಂದರೆ ಇದು 6600 ಈ ಲೆವೆಲ್ಗಳ ತನಕ ಹೋಗೋಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂತಂದರೆ ಇಲ್ಲಿ ನೀವು ನೋಡ್ತಾ ಬರೋದಾದ್ರೆ ಕ್ಲೀನಾಗಿ ಒಂದು ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಇತ್ತು. ಈ ಝೋನ್ ಬಂದಾಗೆಲ್ಲ ಇದು ಒಂದು ರೆಸಿಸ್ಟೆನ್ಸ್ ತೊಗೊಳ್ತಾಯಿತ್ತು. ಈಗ ಅದ್ರ ಮೇಲ್ಗಡೆ ಟ್ರೇಡ್ ಆಗ್ತಾರೆ. ಸೊ ವಾಪಸ್ ರೀಟೆಸ್ಟ್ ಆಗಿ ಬೌನ್ಸ್ ಆಯಿತು ಅಂದರೆ ಕ್ರೂಡು ತುಂಬ ಮೇಲೆ ಹೋಗ್ಬೋದು. ಕ್ರೂಡ್ ಮೇಲೆ ಹೋಗುತ್ತೆ ಅಂತಂದರೆ ಏನು ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತಾ, ಏನು ಕತೆ ಅನ್ನೋದು ಗೊತ್ತಿಲ್ಲ. ಆದರೆ ಇದಕ್ಕಿಂತ ಹೆಚ್ಚಾಗಿ ಇವಾಗ ನಮಗೆ ಅಟ್ರಾಕ್ಟಿವ್ ಇರುವಂಥದ್ದು ನ್ಯಾಚುರಲ್ ಗ್ಯಾಸು ಆಫ್ಟರ್ ಲಾಂಗ್ ಟೈಮ್, ಅಂದರೆ 2023 ಆದಮೇಲೆ ಈಗ 2023 ಅಕ್ಟೋಬರಲ್ಲಿ ಏನು ಮಾಡಿತ್ತು ಆ ಹೈನ ಈಗ ಬ್ರೇಕ್ ಮಾಡ್ತಾ ಇದೆ. ಆದರೆ ಇನ್ನೂ ನೀವು ಹಿಂದೆ ನೋಡ್ಕೊಂಬರೋದಾದರೆ ವೀಕ್ಲಿ ಕ್ಯಾಂಡಲಲ್ಲಿ ಇದು 350 ಈ ಲೆವೆಲೆಲ್ಲ ಯಾವಾಗ 2021-22ರಲ್ಲಿ ಆವಾಗ ಅಲ್ಲಿ ತನಕ ಬಂದು ಮತ್ತೆ ಮೇಲೆ ಹೋಗಿ ಅಲ್ಲಿಂದ ಕೆಳಗಡೆ ಬಂದಿತ್ತು. ಸೊ ಅದಾದಮೇಲೆ ಅಟೆಂಪ್ಟೇ ಮಾಡಿಲ್ಲ ಆ ಲೆವೆಲ್ನ. ಸೊ 2021, 22, 23ರಲ್ಲಿ ಜೋರಾಗಿ ಫಾಲ್ ಆಗಿತ್ತು. ಈಗ ಅಲ್ಲಿ ಚಳಿ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನ್ಯಾಚುರಲ್ ಗ್ಯಾಸಿಗೆ ಸಪ್ಲೈ ಕಮ್ಮಿ ಆಗ್ಬೋದು US ಅಲ್ಲಿ ಅಂತ ಸುದ್ದಿ ಬರ್ತಾ ಇದೆ. ಆ ರೀತಿ ಏನಾದರೂ ಆಯಿತು ಡಿಸೆಂಬರ್ 20, 21ನೇ ತಾರೀಕು ಈ ಟೈಮ್ ಅಷ್ಟೊತ್ತಿಗೆ ಇನ್ನೂ ತುಂಬ ಚಳಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜನವರಿ 24ನೇ ತಾರೀಕು ನ್ಯಾಚುರಲ್ ಗ್ಯಾಸಿಂದು ಕಾಂಟ್ರಾಕ್ಟು ಮುಗಿಯೋದ್ರಲ್ಲಿರುತ್ತೆ. ನೋಡೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ. ವಾಪಸ್ ತಿರ್ಗ 350, 360ನ ಅಟೆಂಡ್ ಮಾಡೋಕ್ಕೆ ಹೋಗುತ್ತಾ ಏನು ಅನ್ನೋದನ್ನು ಡಿಸೆಂಬರ್ 30ರಿಂದ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ನೋಡಿ ಇಲ್ಲಿ ಇದು ಡಿಸೆಂಬರ್ 30ರಿಂದ ಇಲ್ಲಿ ತನಕ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ಇದರ್ ವೇಸ್ ಒಂದು ದೊಡ್ಡ ಮೂಮೆಂಟು ಬರೋದು ಬಾಕಿ ಇದೆ. ಸೊ ಬಟ್ ಅವರ್ ಬಯಾಸ್ ಈಸ್ ಆನ್ ಬುಲ್ಲಿಶ್ ಸೈಡ್, ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಮತ್ತೆ ತಿರ್ಗ 350, 360 ಲೆವೆಲ್ನ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಾಗಿದೆ. ಆಪತ್ಕಾಲಕ್ಕೆ ಇರಲಿ ಒಂದು ನಿಧಿ, ಎಮರ್ಜೆನ್ಸಿ ಫಂಡ್ ಗೈಡ್ ಅಂತ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುತ್ತೆ. ಎಮರ್ಜೆನ್ಸಿ ಫಂಡನ್ನು ನೀವು ಯಾರು ಬಿಲ್ಡ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ನೀವು ಆ ವಿಡಿಯೋನ ನೀವು ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.